ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ 5 ಗ್ಯಾರಂಟಿ ಯೋಜನೆಯಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಪೈಕಿ ಬಹುತೇಕ ಮಂದಿ ಫಲಾನುಭವಿಗಳು ಅಲ್ಲದವರು ಕೂಡ ಹಣವನ್ನು ಪಡೆದಿದ್ದಾರೆ ಅನ್ನೋದು ಈಗಾಗಲೇ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಹೊಸದೊಂದು ನಿಯಮವನ್ನು ತಂದಿದೆ. ಸೊ ಅದೇನು ಇದೇ ತಿಂಗಳಲ್ಲಿ ಕೂಡ ಜಾರಿಯಾಗುವ ಸಾಧ್ಯತೆ ಇರುವಂಥದ್ದು. ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಬಯೋಮೆಟ್ರಿಕ್ ಅಥವಾ ಕಣ್ಣಿನ ಒಂದು ಅದನ್ನು ಟೆಸ್ಟ್ ಮಾಡೋ ಮೂಲಕ ಅವರು ಅರ್ಹರ ಅಥವಾ ಅನರ್ಹರ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ. ಯಾಕಂದ್ರೆ ಈಗಾಗಲೇ ಬಹುತೇಕ ಹಣ ಸುಮಾರು 18 ಕೋಟಿಯಷ್ಟು ಹಣ ಪೋಲಾಗಿದೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಬಯಲಾಗಿರುವಂಥದ್ದು. ಹಾಗಾದ್ರೆ ಜನಸಾಮಾನ್ಯರು ಈ ಹೊಸ ನಿಯಮದ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಈಗ 3 ತಿಂಗಳಿಂದ ಬಂದಿಲ್ಲ. ಒಟ್ಟು ಎಷ್ಟು ವರ್ಷದಿಂದ ನೀವು ಹಣವನ್ನು ಪಡೀತಾ ಇದ್ದೀರಾ? ಆಗಿರೋದು 58,000 ಬಂದದೆ. ಇನ್ ಮುಂದೆ ನಿಮ್ಮ ಹೆಬ್ಬೆರಳಿದೆಯಲ್ಲ ಬಯೋಮೆಟ್ರಿಕ್ ಕೊಟ್ರೇನೆ ಹಣ ಬರೋದಂತೆ, ಏನ್ ಹೇಳ್ತೀರಾ? ಈಗ ಲಾಸ್ಟ್ ಟೈಮ್ ಕೂಡ ನೀವು ಸರತಿ ಸಾಲಲ್ಲಿ ನಿಂತಿದ್ರೆ, ಸೊ ಈಗ ಮತ್ತೆ ಹೆಬ್ಬೆಟ್ಟು ಗುರುತಿದೆಯಲ್ಲ ಅದನ್ನ ಬಯೋಮೆಟ್ರಿಕ್ ಮಾಡ್ಬೇಕಂತೆ, ಇದನ್ನ ನೀವು ಒಪ್ತೀರಾ? ಈಗ ಬತ್ತಿದ್ದು ಚೆನ್ನಾಗಿರೋದು. ಈಗ ಹೆಬ್ಬೆಟ್ಟು ಅಂತಂದ್ರೆ ನಾವೆಲ್ಲೋಗಿ ಹೆಬ್ಬೆಟ್ಟು ಕೊಡೋಣ. ಲಾಸ್ಟ್ ಟೈಮ್ ನಿಂತಿದ್ರಲ್ಲ ಹಂಗೆ ನಿಲ್ಬೇಕಂತೆ. ಹೆಂಗ ನಮಗೂ ಬರಲೇ ಇಲ್ಲ. ಈಗ ಎಷ್ಟೋ ಜನ ಫಲಾನುಭವಿಗಳ ಅಲ್ಲದೆ ಕೂಡ ಪಡೆದಿದ್ದಾರೆ ಅಂತ, ಏನ್ ಹೇಳ್ತೀರಾ? ಅದು ತಪ್ಪು, ಅದು ಮಾಡಬಾರ್ದಾಯ್ತು. ಈಗ ಕೊಡ್ಬೇಕಾ ಹಣ? ಕಂಟಿನ್ಯೂ ಮಾಡಬೇಕು. ಬಡವ್ರ ಬಗ್ಗರಿಗೆ, ಮುತ್ಕಿರ್ ಮೋಟರ್ಗೆ ಮಾತ್ರೆ ಖರ್ಚಿಗೆ, ಅವ್ರಿಗೆ ಮಾತ್ರೆಗಳಿಗೆ ಅತಿ ಬಡವರು ಇರ್ತಾರೆ, ಪೂರ್ತಿ ಮನ್ಬಿಟ್ಟಿರೋರು ಇರ್ತಾರೆ. ಅವ್ರಿಗೆ ಮಾತ್ರೆ ಖರ್ಚಿಗೆ ಅದಕ್ಕೆ ಬೇಕಾಯ್ತದಲ್ವಾ, ಕೊಡಬೇಕು. ಅದು ಕಂಟಿನ್ಯೂ ಮಾಡಬೇಕು. 5 ತಿಂಗಳಿಂದ ಬರಲಿಲ್ಲ ನಮಗೆ. ಅದೇನು ಅನ್ನೋದೇ ಗೊತ್ತಿಲ್ವಲ್ಲವ ನಮಗೆ. ನಾವೇನು ಕೇಳಲಿಲ್ಲ. ನಮ್ದು ಹೆಬ್ಬೆಟ್ಟು ನಮ್ಗೇನು ಗೊತ್ತಾಗಲ್ದು. ಇನ್ ಮುಂದೆ ಈಗ ನೀವು ಲಾಸ್ಟ್ ಟೈಮು ಸರತಿ ಸಾಲಲ್ಲಿ ನಿಂತು ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಡಾಕ್ಯುಮೆಂಟ್ ಸರಿ ಮಾಡಿದ್ರಿ, ಆದ್ರೆ ಇನ್ ಮುಂದೆ ಹೆಬ್ಬೆಟ್ಟು ಬಯೋಮೆಟ್ರಿಕ್ ಅಥವಾ ಕಣ್ಣನ್ನ ಟೆಸ್ಟ್ ಮಾಡ್ಬೇಕಂತೆ, ಇದನ್ನ ನೀವು ಒಪ್ತೀರಾ? ಅಯ್ಯೋ ಅದೆಲ್ಲ ನಮ್ಗೆ ಗೊತ್ತಾಗಲ್ದು ಕಣವ. ನಮ್ಗೆ ಅವೆಲ್ಲ ಗೊತ್ತಾಗೋದಿಲ್ಲ. ಎಲ್ಲಿ ಮಾಡ್ಬೇಕು ಅವೆಲ್ಲ? ಪಂಚಾಯತಿ ಒಳಗೆ ಮಾಡ್ಬೇಕಾ? ಈಗ ಏನ್ ಹೇಳ್ತೀರಾ? ಹಣ ಬರ್ಬೇಕು. ನಾವು ಬಡವರಲ್ವಾ? ನಮ್ಗೆ ಬರ್ಬೇಕು. ಹಣ ಎಷ್ಟು ಉಪಯೋಗ ಆಗುತ್ತೆ ಅದು? ಏತ್ಕರು ನಮ್ಗೆ ಸಂಸಾರ ಕಾಯ್ತದೆ. ಈಗೆಲ್ಲನೇ ಹೆಚ್ಚಿಸ್ಬಿಟ್ಟವ್ರೆ ಎಲ್ಲ ಬೆಲೆನೂ. ಒಂದು ಎಣ್ಣೆ ಒಂದು ಪಾಕಿಟ್ ತಕೊಂಡ್ರೆ 170-80 ರೂಪಾಯಿ ಕೊಡಬೇಕು. ಪ್ರತಿಯೊಂದು ಹೆಚ್ಚಿಸವ್ರೆ. ನಮ್ಗೆ ಹಣ ಬರಬೇಕು. ಏನ್ ಮಾಡಿದ್ರಿ? ಈಗ ಈ ಹಿಂದೆ ಬಂದ ಹಣವನ್ನ ಏನ್ ಮಾಡಿದ್ರಿ? ಸಂಸಾರಕ್ಕೆ ಹಾಕೊಂಡು, ಮನೆ ಯಾವಾರಕ್ಕೆ ಹಾಕೊಂಡು. ಅದೇನು ಮಡಗ್ಲಿಲ್ಲ ನಾವು. ಅಲ್ಲಿ ಬರುದ ಯಾವಾರಕ್ಕೆ ಹಾಕೊಂಡು. ಈಗ ಸರ್ಕಾರ ಹೊಸ ರೂಲ್ಸ್ ತರ್ತಾ ಇದೆಯಲ್ಲ, ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರ ನಾವು ಏನು ಹೇಳ್ಬವ? ಏನು ಹೇಳುವ ಸರ್ಕಾರಕ್ಕೆ? ಒಬ್ಬರು ಬಂದ್ರೆ ಒಂದೊಂದು ಥರ ಮಾಡ್ತಾರೆ. ಒಬ್ಬೊಬ್ರು ಬಂದ್ರೆ ಒಂದೊಂದು ಥರ. ಏನು ಹೇಳುವ ನಾವು? ಓದಿದ್ರೆ ನಮ್ಗೇನು ಹಂಗಲ್ಲ ಹಿಂಗೆ ಅಂತ ಹೊಸಿ ಗೊತ್ತಾಗೋದು. ನಾವು ಓದಲಿಲ್ಲ, ಎಲ್ಲದಕ್ಕೂ ನಾವು ಹೆಬ್ಬೆಟ್ಟು ಹಾಕ್ಬೇಕು. ಏನು ಮಾಡುವ? ಈಗ ಎಷ್ಟೋ ಜನ ಫಲಾನುಭವಿಗಳು ಅಲ್ಲದೆ ಕೂಡ ಪಡೆದಿದ್ದಾರೆ ಅಂತ, ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗೆ ತಪ್ಪು ಅದು ತಗೊಂಡಿರೋದು. ಈಗ ನಮ್ಮಂದೆ ಬಡವ್ರ ಬಗ್ರು ತಗೋಬೇಕು ಅವೆಲ್ಲನೇ. ಅದು ಸಾವುಕಾರರೇ ತಗೋತಾರಲ್ಲ, ಅವೆಲ್ಲ ತಪ್ಪಲ್ವಾ? ಈಗ ಏನು ಹೇಳ್ತೀರಾ ಗೃಹಲಕ್ಷ್ಮಿ ಹಣ ಬಗ್ಗೆ? ಹೆಬ್ಬೆಟ್ಟು ಅಂದ್ರೆ ಬಯೋಮೆಟ್ರಿಕ್ ಆಗೇನೆ ಕಣ್ಣು ಟೆಸ್ಟ್ ಮಾಡಿ ಅವರು ಅರ್ಹರ ಅಂತ ನೋಡ್ತಾರೆ ಅಂತ, ಇದು ಸರಿನಾ? ತಪ್ಪಲ್ವಾ? ತಪ್ಪು. ಎಷ್ಟು ಜನ ಇದ್ರ ಫಲಾನುಭವಿಗಳಿದ್ದಾರೆ? ಇದ್ದಾರೆ, ಅಕ್ಕಪಕ್ಕದಲ್ಲಿ ಎಲ್ಲ ತಗೋತಾ ಇದ್ದಾರೆ. ನಮಗೆ ಬರಲ್ಲ. ನಮ್ಮ ಯಜಮಾನಿಗೆ ಗೌರ್ಮೆಂಟ್ ಗ್ಯಾಬು, ಹಂಗಾಗಿ ನಾವು ಮಾಡಿಸ್ತಿಲ್ಲ. ನಮಗೆ ಬರಲ್ಲ ಅಂದ್ಬಿಟ್ಟು ನಾವು ಮಾಡಿಸ್ತಿಲ್ಲ. ಬರೋರಿಗೆ ಈಗ ಏನು ಹೇಳ್ತೀರಾ? ಏನು ಹೇಳ್ತೀರಾ? ಅದು ತಪ್ಪು ಅಂತ ಹೇಳ್ತೀವಿ. ಎಲ್ಲ ಬೆಲೆನೂ ಜಾಸ್ತಿ ಮಾಡ್ಕೊಯ್ತಾವ್ರಲ್ಲ. ಈಗ ದಿನಸಿ ಎಲ್ಲ ರೈಟ್ ಜಾಸ್ತಿ ಮಾಡ್ತಾವ್ರಲ್ವಾ, ಸಿಲಿಂಡ್ರು ಎಲ್ಲ ಜಾಸ್ತಿ ಮಾಡಿದ್ರಲ್ವಾ. ಹಂಗೆ ಅಂತೀವಿ, ನಾವು ಹೇಳ್ತೀವಿ. ಮೊನ್ನೆ 2 ತಿಂಗಳು ಹಾಕಿದ್ದೀರ ಬರ್ತಾ ಇದೆ. అంటే ಈಗ ಹೊಸ ರೂಲ್ಸ್ ತರ್ತಾರಂತೆ, ಬಯೋಮೆಟ್ರಿಕ್ ಆಗೇನೆ ಕಣ್ಣುನ ಟೆಸ್ಟ್. ಅದಕ್ಕೆ ನೀವು ಒಪ್ಪಿಗೆ ಇದೆಯಾ? ಕಣ್ಣು ಬಯೋಮೆಟ್ರಿಕ್ ಹೆಬ್ಬೆಟ್ಟು ಅದನ್ನ ಮಾಡ್ಬೇಕಂತೆ. ಮತ್ತೆ ಅದನ್ನ ಮಾಡಿದ್ರೆ ಹೆಂಗ? ಮುಂದೇನು ತೊಂದರೆ ಆಗ್ತತೇನೋ? ಅದು ಇಲ್ಲ. ಎಷ್ಟು ಉಪಯೋಗ ನಿಮ್ಗೆ ಈ ಹಣ? ನಮಗೆ ಈಗ ಉಪಯೋಗ ಅಂದ್ರೆ ಭಾರಿ ಉಪಯೋಗ ಆಗೈತಿ. 2-3 ವರ್ಷದಿಂದ ಬರ್ತಿದ್ವಿ. ಈಗ ಹೊಸ ರೂಲ್ಸ್ ತರ್ತಾರಂತ, ಏನ್ ಹೇಳ್ತೀರಾ? ಏನ್ ಹೇಳೋದು ನಮಗೆ ಗೊತ್ತಿಲ್ಲ ಮೇಡಮ್ ಅವರೇ. ಹೊಸ ರೂಲ್ಸ್ ಏನ್ ಬಂದಿದೆ ನಮಗೆ ಗೊತ್ತಿಲ್ಲ ಮೇಡಮ್ ಅವರೇ. ಬಯೋಮೆಟ್ರಿಕ್ ಮಾಡ್ಬೇಕಂತೆ, ಒಪ್ತೀರಾ ನೀವು? ಬಯೋಮೆಟ್ರಿಕ್ ಮತ್ತೆ ಸರತಿ ಸಾಲಲ್ಲಿ ನಿಲ್ತೀರಾ? ನಿಲ್ತೀವಿ. ಏನ್ ದುಡ್ಡನ್ನ ಏನ್ ಮಾಡಿದ್ರೆ?
ದುಡ್ಡು ಏನಾರು ಮನೆ ಭಂಗ ಮಾಡ್ಕೋತೀವಿ ಮೇಡಮ್ ಅವರೇ, ನಾವು ಬಡವರು. ಮಕ್ಕಳು ಹೇಗೆ ಒಬ್ಬನೇ ಮಗ, ಸೊಸೆಗೆ ಡೆಲಿವರಿ ಆಗಿದೆ, ಇನ್ನೊಬ್ರ ಸಾಲ ಮಾಡಿದ್ದೀವಿ, ಅವ್ರಿಗೆ ಕೊಡ್ಬೇಕು ತಾನೆ. ಈಗ ಅಮ್ಮ ಕೆಲವರು ಈಗ ನೀವು ಬಡವರು ಅಂತ ಅಂದ್ರೆ ಇದರಲ್ಲಿ ಬಡವರು ಬಿಟ್ಟು ಶ್ರೀಮಂತರು ಕೂಡ ಹಣವನ್ನ ಪಡೆದಿದ್ದಾರೆ ಅಂತೆ, ಏನ್ ಹೇಳ್ತೀರಾ? ಅದೇನೋ ಗೊತ್ತಿಲ್ಲ ಮೇಡಮ್, ಅದೇನೋ ಗೊತ್ತಿಲ್ಲ. ಹೊಸ ರೂಲ್ಸ್ ಬಂದ್ರೆ ಅದನ್ನ ಒಪ್ಪೋಕ್ ರೆಡಿ ಇದ್ದೀರಾ? ಒಪ್ಪಕ್ಕೆ ರೆಡಿತೀವಿ. ಈಗ ಹೊಸ ರೂಲ್ಸ್ ತರ್ತಾರಂತೆ, ನಿಮ್ಮ ಅತ್ತೆಗೆ ಏನಾದ್ರು ಗೊತ್ತಾ ಬಯೋಮೆಟ್ರಿಕ್ ಎಲ್ಲ ಮಾಡ್ಬೇಕಂತೆ? ಡೆತ್ ಆಗಿದ್ದಾರೆ, ನಾವು ಮಾಡಿಸ್ಕೋಬೇಕು. ಓಕೆ, ಡೆತ್ ಆಗಿದ್ದಾರೆ, ಹಣ ಬರ್ತಿದ್ಯಾ? ಇಲ್ಲ, ಕ್ಯಾನ್ಸಲ್ ಆಯ್ತು. ಡೆತ್ ಆಗಿ ಎಷ್ಟು ತಿಂಗಳಾಯ್ತು? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಡೆತ್ ಆಗಿದಿಂದ ಬಂದಿಲ್ವಾ? ಹಣನೇ ಬಂದಿಲ್ಲ? ಇಲ್ಲ. ಓಕೆ, ಚೆಕ್ ಮಾಡಿದ್ದೀರಾ ಅಕೌಂಟ್? ಅವ್ರು ಇದು ಅಕೌಂಟ್ನ ಕ್ಯಾನ್ಸಲ್ ಮಾಡಿದೀವಲ್ಲ, ಹಂಗಾಗಿ ಬರ್ತಿಲ್ಲ, ನಾವು ಸೇರ್ಕೋಬೇಕು. ಓಕೆ, ಅಲ್ಲ ಈಗ ಡೆತ್ ಆದ ಸಂದರ್ಭದಲ್ಲಿ ನೀವು ಈಗ ಅವ್ರನ್ನ ಮರಣೋತ್ತರ ಇದ್ರನ್ನು ಹಾಕಿದ್ದೀರಾ, ದಾಖಲಾತಿನ? ಹಾಕಿದೀವಿ. ನಾನು ಮಾಡಿಸಿದೆ, ಈಗ ಒಂದು 2 ವರ್ಷದಿಂದ ಏನೋ ಮಾಡಿಸಿದೆ ಅಷ್ಟೇ, ಗೊತ್ತಾಯ್ತು. ಈಗ ಹೊಸ ರೂಲ್ಸ್ ತರ್ತಾರಂತೆ, ಬಯೋಮೆಟ್ರಿಕ್ ಮಾಡ್ಬೇಕಂತೆ, ಅಂದ್ರೆ ಹೆಬ್ಬೆಟ್ಟು ಈಗ ಇದೆಯಲ್ಲ ಇದನ್ನ ಬಯೋಮೆಟ್ರಿಕ್ ಮಾಡ್ಬೇಕಂತೆ. ಸೊ ಮತ್ತೆ ನೀವು ಹೇಗೆ ಲೈನ್ ನಿಂತಿದ್ದೀರಾ ಅದೇ ರೀತಿ ಲೈನ್ ಇದ್ದು ಬಯೋಮೆಟ್ರಿಕ್ ಮಾಡ್ಬೇಕು, ಇದನ್ನ ಒಪ್ತೀರಾ ನೀವು? ಮಾಡೋಣ, ಅದು ಹಂಗೆ ಗೊತ್ತಿಲ್ಲ ನಮ್ಗೆ, ಒಟ್ಟಲ್ಲಿ ರೂಲ್ಸ್ ಗೊತ್ತಿಲ್ಲ. ಗೊತ್ತಿಲ್ಲ. ಓಕೆ, ಎಷ್ಟು ತಿಂಗಳಿಂದ ಹಣ ಬರ್ತಾ ಇದೆ? ಏನಾದ್ರು ಪೆಂಡಿಂಗ್ ಇಲ್ಲ ಇಲ್ಲ, 2 ವರ್ಷದಿಂದ ಬತ್ತೈತೆ. ಓಕೆ, ಎಷ್ಟೆಷ್ಟು ಬರ್ತಾ ಇದೆ? 2,2 ಸಾವಿರ ಬರ್ತೈತೆ. ಏನ್ ಮಾಡ್ತೀರಾ ಹಣನ? ನಾವು ಏನೋ ಖರ್ಚಿಗೆ ಬಳಸ್ಕೊತೀವಿ, ಇಲ್ಲಾಂದ್ರೆ ಇಡ್ತೀವಿ. ಓಕೆ, ಎಷ್ಟೋ ಜನ ಈಗ ಫಲಾನುಭವಿಗಳು ಅಲ್ಲದೆ ಕೂಡ ಪಡೆದಿದ್ದಾರೆ ಅಂತ, ಏನ್ ಹೇಳ್ತೀರಾ? ಏನಪ್ಪ ಅದು ನಮ್ಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಮಾಡ್ಕೊಳ ಅಂತ. ಹೊಸ ರೂಲ್ಸ್ ಬಗ್ಗೆನೂ ಗೊತ್ತಿಲ್ಲ. ಇಲ್ಲ, ನಮ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ನಮ್ಗೆ ಗೊತ್ತೈತೆ ದುಡ್ಡು ಅಂತ ಹೇಳ್ತೀವಿ. ಕಾರ್ಡ್ ಇಲ್ಲ, ಯಾವ ಕಾರ್ಡು? ಇದು BPL ಕಾರ್ಡ್ ಇಲ್ಲ. ನಿಮ್ದು APL? ನಿಮ್ಗೆ ಏನೆಲ್ಲ ಸಿಗುತ್ತೆ ಫೆಸಿಲಿಟಿ? ನಮ್ದು ಏನಂದ್ರೆ ನಮ್ಮ ಗೌಡ್ರು ಬಸ್ ಡ್ರೈವರ್ ಅಲ್ಲ, ಅದು ಕೊಟ್ಟಿಲ್ಲ. ಬಸ್ ಫ್ರೀ? ಬಸ್ ಫ್ರೀ. 5 ಗ್ಯಾರಂಟಿ ಯೋಜನೆಯಲ್ಲಿ ಬೇರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಫಲಾನುಭವಿಗಳಲ್ಲ ನೀವು? ಇಲ್ಲ ಇಲ್ಲ ಇಲ್ಲ, ಅದೇ ಕರೆಂಟ್ ಒಂದು, ಅದೊಂದು ಇದೆ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಏನ್ ಹೇಳೋದು ಎಲ್ರಿಗೂ ಹೋಗಿ ನಮ್ಗೂ. ಗೃಹಲಕ್ಷ್ಮಿ ಸಿಕ್ಕಿಲ್ಲ? ಇಲ್ಲ ಇಲ್ಲ ಇಲ್ಲ, ನಮ್ಗೆ ₹1 ಇಲ್ಲ ಅದ್ರಲ್ಲಿ. ಯಾಕೆ? ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ದೀರಾ? ಅದೇ ನಮ್ಮ ಯಜಮಾನ್ರು ಡ್ರೈವರು, ಅದಕ್ಕೋಸ್ಕರ. ಏನು ಇನ್ನೂ ಗೊತ್ತಿಲ್ಲ ನಮ್ಗೆ, ಅದೇನೇನು ಮಾಡ್ತಾರೆ ಅಂತ ಯಾರು ಇನ್ನೂ ಕೇಳಿಲ್ಲ. ಬಯೋಮೆಟ್ರಿಕ್ ತರ್ತಾರಂತೆ, ಹಾಂ, ಒಪ್ತೀರಾ? ಅದೇನೋ ಎಲ್ಲರೂ ಮಾಡಿದ್ದು ನಾವು ಮಾಡ್ತೀವಿ. ಹೌದು. ಈ ಹಣದಿಂದ ಏನ್ ಮಾಡಿದ್ರಿ? ನಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಹುಷಾರಿಲ್ಲ, ಅದಕ್ಕೆ ಟ್ರೀಟ್ಮೆಂಟಿಗೆ ಬಳಸ್ಕೊಂತಿದ್ವಿ. ನಮ್ಮ ಯಜಮಾನ್ರು ಸ್ಟ್ರೋಕ್ ಆಗಿದೆ, ಅಲ್ಲಿದ್ದಾರೆ ನೋಡಿ, ಅವ್ರಿಗೆ ಅಲ್ಲಿ 13 ವರ್ಷ ಆಗಿದೆ. ಅವ್ರಿಗೆ ಪಿಂಚಣಿ 1400 ಬರುತ್ತೆ. ಇದ್ರಾಗೆ ನಾ ಗಂಡ ಹೆಂಡತಿ ಇಬ್ಬರೇ, ಅದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಬಹಳ ಹಾಂ, ಆಗಿದೆ ಆಗಿದೆ ಆಗ್ತಾ ಇದೆ. ಜನ ಹಣ ಫಲಾನುಭವಿಗಳು ಅಲ್ಲದೆ ಕೂಡ ಪಡೆದಿದ್ದಾರೆ ಅಂತ, ಇದು ಸರಿನಾ ತಪ್ಪ? ನೀವೇನ್ ಹೇಳ್ತೀರಾ? ಅಂದರೆ ಕೂಡ ಹಾಂ, ಪಡೆದಿದ್ದಾರೆ, ಮಸ್ತ್ ಪಡೆದಿದ್ದಾರೆ. ಅಲ್ಲ, ಪಡೆದಿದ್ದಾರೆ, ಇರೋರ್ಗು ಒಂದೇ ಇಲ್ದವ್ರಿಗೂ ಒಂದೇ ಮಾಡಿದರೆ ಚೆನ್ನಾಗಿರಲ್ಲ. ನೀವು ಹೇಳಿದ್ರಿ ಕಷ್ಟ ಇದೆ ನಿಮ್ಗೆ ಅಂತ, ಗಂಡನಿಗೆ ಸ್ಟ್ರೋಕ್ ಆಗಿದೆ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಸೊ ಗೃಹಲಕ್ಷ್ಮಿ ಹಣವನ್ನ ನೀವು ಬಳಕೆ ಮಾಡಿದ್ರೆ, ಒಂದು ವೇಳೆ ಹೊಸ ರೂಲ್ಸ್ ಇಂದ ನಿಮ್ಗೆ ಹಣ ಸ್ಟಾಪ್ ಆದ್ರೆ ಏನ್ ಹೇಳ್ತೀರಾ? ನಮ್ಮ ಮನೆಯವರ ಇಷ್ಟೇ ಅನ್ಕೊಂತೀವಿ, ಸುಮ್ಮನೆ ಆಗ್ತೀವಿ ಅಷ್ಟೇ. ಇದ್ದಿದ್ದಾಗುತ್ತೆ, ನಾವೇನು ಕೊಡಲೇಬೇಕಂತ ಫ್ರೋಸ್ ಮಾಡೋಕ್ಕೆ ನಾವ್ಯಾರು? ಹೌದಲ್ಲ, ಅವರು ಎಲ್ಲ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀರಾ? ಆಗಿದೆಯಪ್ಪ, ನಾವು ಪ್ರಪಂಚಕ್ಕೆ ಆಗಿದೆ, ನಮಗೇನು ಒಬ್ರಿಗೆ ಅಲ್ವಲ್ಲ, ಅಷ್ಟೇ. ಅದೇ ಅವ್ರ ಅಧಿಕಾರಕ್ಕೆ ಬಂದ್ಕಿಂತ ಬರ್ತಾ ಇದೆ. ಈಗ ಹೊಸ ರೂಲ್ಸ್ ಬರ್ತಾ ಇದೆ, ಅದೇನಾದ್ರು ನಿಮ್ಗೆ ಗೊತ್ತಾ? ಇಲ್ಲ, ಏನು ಬಯೋಮೆಟ್ರಿಕ್ ಮಾಡ್ಬೇಕಂತೆ, ಒಪ್ತೀರಾ? ಅಂದ್ರೆ ಬಯೋಮೆಟ್ರಿಕ್ ಕೈನ ಮಾಡ್ಬೇಕಂತೆ. ಇಲ್ಲ, ನಮ್ಮ ಮನೇಲಿ ಮಾಡಿದ್ರು, ನಾವೇನು ಅಷ್ಟೊಂದು ರಶದಲ್ಲಿ ನಿಂತಿಲ್ಲ. ಹಣವನ್ನು ಏನ್ ಮಾಡಿದ್ರಿ? ಅಂದ್ರೆ ಸಣ್ಣ ಪುಟ್ಟ ಇದಕ್ಕೆ ಬಳಸಿದೀವಿ. ಒಂದೇ ಹತ್ರ ಇರೋದು, ನಮಗೆ ಅದು ಗೊತ್ತಿಲ್ಲ. ಏನ್ ಹೇಳ್ತೀರಾ ಹೊಸ ರೂಲ್ಸ್ ಬಗ್ಗೆ? ಬಂದ್ರೆ ಒಳ್ಳೇದಾ? ನಮಗದು ಒಳ್ಳೇದು ಬಂದ್ರೆ ಒಳ್ಳೇದೇ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಏನು ಹೇಳೋದೈತಿ, ನಾವು ಎಲ್ಲ ಅನುಕೂಲ ಐತಿ ಹೆಣ್ಮಕ್ಳಿಗೆ. ಮುಂದೆ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತ. ಹಣವನ್ನು ಏನ್ ಮಾಡಿದ್ರಿ? ನಾವು ಮನೆಗೆ ಇದೀವಲ್ಲ, ಎಲ್ಲ ಕಡೆಗೂ ಬಳಸ್ಕೊಂಡು ಯಾತ್ಕರ ಬೇಕಾಗುತ್ತೆ ಅಂತೇಳಿ, ಮನೆ ಖರ್ಚಿಗೆ ಅದಕ್ಕೆ ಬೇಕಲ್ಲ ಅಂತೇಳಿ ಮಾಡಿದ್ರಿ ಹಣವನ್ನ. ಈ ಮನೆಗೆ ಏನೇನೋ ಇರ್ತಾವಲ್ಲಪ್ಪ ಕೆಲಸ, ಎಲ್ಲ ಅವು ಕೊಡೋದು ಮಾಡೋದು. ಈಗ ಹೊಸ ರೂಲ್ಸ್ ತರ್ತಾರಂತೆ, ಗೊತ್ತಾ ನಿಮ್ಗೆ ಹೊಸ ರೂಲ್ಸ್ ಬಗ್ಗೆ? ಏನಂತ ಗೊತ್ತಾ ರೂಲ್ಸ್? ಅದೇ ಈಗ ಇದಕ್ಕೆ ನಿಂತದಾರಲ್ಲ ಅವ್ರು ಹೊಸದು ಅಂದ್ರೆ ಅದೇ. ಏನ್ ಹೇಳ್ತೀರಾ? ನಾವು ಕೈಲಿ ಹಬ್ಬಟ್ಟು ಕೊಡಕ್ ಹಾಕತ್ತನ ನನ್ನ ಮಗಳೇ ಹೋಗಿ ಹೋಗಿ. ಅದೇ ಅಲ್ಲ, ವಯಸ್ಸಾದ ಮೇಲೆ ಹೆಂಗ್ ಮಾಡೋದು ನಾವು? ನಿಮ್ ಕೈ ತೋರಿಸಿ ಸೌದೆ ಅಲ್ವಾ? ಸೌದೆ ಇದ್ರೆ ತಗೊಳುತ್ತಾ ಇದು? ತಗೊಳತ್ತೆ ಇಲ್ಲಲ್ಲ. ಅದೇ ಮತ್ತೆ
ನಿಮ್ಗೆ ಎಲ್ಲಾದ್ರೂ ಅನುಭವ ಆಗಿದ್ಯಾ? ಈಗ ಈ ಕೈ ಇದೆ, ಈ ಕೈ ಸವೆದೋದ್ರೆ ಸರಿಯಾಗಿ ಹೆಬ್ಬೆಟ್ಟು ಆಗಲ್ಲ, ಎಲ್ಲಾದ್ರೂ ಅನುಭವ ಆಗಿದ್ಯಾ? ಆಗಿದೆ ಏನ್ ಹೇಳ್ತೀರಾ ಸರ್ಕಾರ ಈ ತರ ಇರುವಾಗ? ಈಗ ಹೆಬ್ಬಟ್ಟು ನಮ್ದು ಬರ್ಲಿದ್ರೆ ಕೊಡ್ಬೋದು, ಬರ್ಲದ್ರಿಂದ ಏನ್ ಮಾಡ್ತೀವಪ್ಪ ಅಂತೀವಿ. ಅಲ್ಲ ಅಷ್ಟಲ್ಲ ನನ್ನ ಮಗಳ ಇನ್ನೇನ್ ಮಾಡಂಗದೀವಪ್ಪ. ಈ ತರ ಹೊಸ ರೂಲ್ಸ್ ಮಾಡೋದು ಎಷ್ಟು ಸರಿ ಅಂತ ನಿಮ್ಗೆ ಅನ್ಸುತ್ತೆ? ಒಳ್ಳೇದು ಅಂತ ಅಂತೀವಿ. ಇನ್ನು ನಾವು ಈಗ ನಮ್ಮ ಹೆಬ್ಬೆಟ್ಟು ಕೊಟ್ಟು ಬಂದು ಕೂಡಲೇ ತಗೊಳೋರು ಇರ್ತಾರೆ, ನಮಗೆ ಬರಲ್ಲ ಅಂತಾರೆ. ಅಲ್ಲ ಹೇಳೋದು ಅಲ್ಲ, ಒಳ್ಳೇದು ಮಾಡಿದ್ದಾರೆ ಪಾಪ, ಹೆಣ್ಮಕ್ಳಿಗೆ ಅನುಕೂಲ ಮಾಡಿದಾರಪ್ಪ. ನಾವು ಹಂಗೆ ನಡ್ಕೋಬೇಕಲ್ಲ. ಈಗ ಹಣನ ಏನ್ ಮಾಡಿದ್ರಿ? ನಾವು ಹಣ ಅಂತಂದ್ರೆ ಮನೆಯಾಗ ಏನೇನೇ ಇಂಥವು ಏನೇನೇ ಕೆಲಸ ಇರ್ತಾವಲ್ಲಪ್ಪ, ಅದಕ್ಕೆ ಹಾಕೊಡೋದು, ಕೆಡ್ಸೋದು, ಬೆಸೆಗೆ ಹೊಡ್ಸ್ಕೊಳೋದು, ಖರ್ಚಿಗೆ ಈಗ ನಮಗೆ ಮಾತ್ರೆಗೆ ಅದಕ್ಕೆ ಇದಕ್ಕೆ ಬಳಸ್ಕೊಳೋದು. ಇನ್ನೇನು ನನ್ನ ಮಗಳೇ, ಇನ್ನೇನು ಹೆಣ್ಮಕ್ಳದ್ದು ಇನ್ನೇನು ವಯಸ್ಸಾದವ್ರದ್ದು ಮಾತ್ರೆ ತರಿಸ್ಕೊಳೋದು, ಪಾಠ ಹೊಡಿಸ್ಕೊಳೋದು. ಮಗ ಇಲ್ಲ ಆದ್ರೆ ಆಂಟಿ ಎಲ್ಲೋ ಒಂದು ಕಡೆ 18 ಕೋಟಿ ಹಣ ಪೋಲಾಗಿದೆ ಅಂತೆ, ಅಂದ್ರೆ ಫಲಾನುಭವಿಗಳು ಅಲ್ಲದೆ ಇರೋರ್ಗೆ ಹೋಗಿದೆ ಅಂತೆ. ಏನ್ ಹೇಳ್ತೀರಾ? ಶ್ರೀಮಂತರೆಲ್ಲ ಪಡೆದಿದ್ದಾರೆ ಅಂತೆ, ಇದು ತಪ್ಪಲ್ವಾ? ಆ ತಪ್ಪು ನಮಗೆ ಗೊತ್ತಿಲ್ಲ. ಅದು ನಮಗೆ ಹೆಂಗೆ ಗೊತ್ತಿಲ್ಲಪ್ಪ. ತಕ್ಕೊಂಡರು ತಕ್ಕೊಳ ಅಂತಾರೆ, ನಮಗೆ ಅವೆಲ್ಲ ಗೊತ್ತಾಗ್ತಾನೆ ನನ್ನ ಮಗಳೇ. ವಯಸ್ಸಾದರು ಏನಪ್ಪ ಅಂದ್ರೆ ಏನವ ಅಂತೀವಿ ಅಷ್ಟೇ ತಾನೆ ನನ್ನ ಮಗಳೇ. ನಮ್ದು ರೇಷನ್ ಕಾರ್ಡ್ ಇಲ್ಲ, ಅದಕ್ಕೆ ಮಾಡಿಸಿಲ್ಲ. ರೇಷನ್ ಕಾರ್ಡ್ ಮಾಮೂಲಿ ರೇಷನ್ ತಗೋತೀವಿ. BPL ನಾವು ಬಡವರು, ನಮ್ಗೆ ರೇಷನ್ ಕಾರ್ಡ್ ಮಾಡ್ಕೊಟ್ಟಿಲ್ಲ. ಅವು ಹೋಗಿ ಎಷ್ಟು ಸರಿ ಮಾಡಿಸಿದ್ರು ಮಾಡ್ಕೊಟ್ಟಿಲ್ಲ, ಅವರು ಬರ್ತಾ ಇಲ್ಲ ಅಂತ. ಈಗ ನೋಡಿ, ನೀವು ಬಡವರು ಅಂತೀರಾ, ಮಧ್ಯಮ ವರ್ಗದವ್ರು ಅಂತ ಅಂತೀರಾ, ನಿಮ್ಗೊಂದು BPL ಪಡೆಯೋದಕ್ಕೆ ಎಷ್ಟು ಕಷ್ಟ ಆಯ್ತಮ್ಮ? ಕಷ್ಟ, ತುಂಬಾ ಕಷ್ಟ ಆಗ್ತೈತಿ. ಹೋಗಿ ವಾಪಸ್ ಮೊನ್ನೆನೂ ಹೋಗಿದ್ದೀನಿ, ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ವರ್ಷದಿಂದ ಇದ್ದೀರಾ ಸಿಟಿಯಲ್ಲಿ? ನಾವು ಆಗ್ಲೇ ಸುಮಾರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು, ನಾವು ಮಾದನಹಳ್ಳಿಲೇ ಹುಟ್ಟಿರೋದು ನಾವು. ಈಗ ನಿಮ್ಗೆ 5 ಗ್ಯಾರಂಟಿಯಲ್ಲಿ ಯಾವ್ದು ಕೂಡ ಸಿಕ್ಕಿಲ್ವಾ? ಗೃಹಲಕ್ಷ್ಮಿ, ಗೃಹ ಜೊತೆ ಇಲ್ಲ ಅದ್ಯಾವುದು ಇಲ್ಲ. ಆಧಾರ್ ಕಾರ್ಡ್ ಇದೆ, ಪಾನ್ ಕಾರ್ಡ್ ಎಲ್ಲ ಮಾಡಿಸಿದೀನಿ, ಅದೊಂದು ರೇಷನ್ ಕಾರ್ಡ್ ಒಂದು ಆಗ್ತಾ ಇಲ್ಲ. ಗೃಹಲಕ್ಷ್ಮಿ ಹಂಗಾಗಿ ಬರ್ತಾ ಇಲ್ಲ, ನಾವು ತಗೊಂಡೇ ಇಲ್ಲ, ಒಂದ್ಸಲನೂ ತಗೊಂಡಿಲ್ಲ ನಾವು. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಏನ್ ಹೇಳೋದು, ಈ ಬಡವ್ರಿಗೆ ನೋಡೋದಿಲ್ಲ ಅವರು, ಬರೀ ಶ್ರೀಮಂತರಿಗೆ ಇರೋರಿಗೆ ಕೊಡ್ತಾರೆ, ಬಡವ್ರಿಗೆ ಕೊಡಲ್ಲ. ಏನ್ ಹೇಳೋದು? ಡೈಲಿ ಬೆಲೆ ಏರಿಕೆ ಆಗ್ತಾ ಇದೆ. ಅದೇ ತುಂಬಾ ಏರ್ತಾ ಐತೆ. ನಾವು ನೋಡಿದ್ರೆ ಹೂವು ಮಾರ್ಕೊಂಡು ಜೀವನ ಮಾಡೋದು ಜಾಸ್ತಿ, ಎಲ್ಲ ಜಾಸ್ತಿ ಆಗ್ತಾ ಇದೆ ರೇಟ್ ಎಲ್ಲ. ಏನ್ ಮಾಡೋದು? ಈಗ ಹೊಸ ರೂಲ್ಸ್ ತರ್ತಾರಂತೆ, ಬಯೋಮೆಟ್ರಿಕ್ ಆಧಾರ್ ಕಾರ್ಡ್ ಇದ್ರೆ ಆಯ್ತಂತೆ, ನೀವು ಅಪ್ಲೈ ಮಾಡ್ತೀರಾ? ಮಾಡ್ಬೇಕು, ಆಧಾರ್ ಕಾರ್ಡ್ ಇದ್ರೇನೆ ಅಂತ ಇವಾಗೆಲ್ಲ ನಡೀತಾ ಇರೋದು. ಆಧಾರ್ ಕಾರ್ಡ್ ಇದೆ ನನ್ನ ಹತ್ರ, ಇದೆ. ನಿಮ್ಗೆ ಆಗಲ್ಲ ಅಂದ್ರ? ಆಗಲ್ಲ. ಅದಕ್ಕೆ ಈ ಸಲ ಇವಾಗ ಬಿಟ್ಟಾಗ ನೋಡೋಣ, ಯಾರಿಗೋ ಹೇಳಿದ್ದೀನಿ, ಬಿಟ್ಟಾಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ತಾಲೂಕು ಆಫೀಸಲ್ಲೇ ಹೇಳಿದ್ದೀನಿ, ಫುಡ್ ಆಫೀಸಲ್ಲಿ ಇಲ್ಲ ದುಡ್ಡೇನು ಕೇಳಿಲ್ಲ. ಈ ಸಲ ಬಿಟ್ಟಾಗ ಬಾರಮ್ಮ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಏನು ಹೇಳೋದು, ಏನು ಬಡವ್ರು ನೋಡ್ಬೇಕು ಅಷ್ಟೇ, ಇನ್ನೇನು ಹೇಳೋದು. ಬಡವ್ರಿಗೆ ಒಳ್ಳೇದು ಮಾಡಲಿ ಅನ್ನೋದೇ ಅಷ್ಟೇ. ಇವಾಗ 2000 ಇದು ಬಿಟ್ಟಿದ್ದಾರೆ, 2000 ಮತ್ತು ಫ್ರೀ ಬಸ್ ಬಿಟ್ಟಿದ್ದಾರೆ. ಅದು ಬೇಕಾಗೇ ಇರಲಿಲ್ಲ ನಮಗೆ. ಈಗ ಇದು ಹಾಸ್ಪಿಟ್ಲು ಮತ್ತು ಇದು ಬಡವ್ರಿಗೆ ರೇಷನ್ನು ಇದನ್ನು ಮಾಡಿದರೆ ಸಾಕಾಗೋದು. 2000 ಬೇಕಾಗೇ ಇರಲಿಲ್ಲ. 2000 ಬೇಕಿಲ್ಲ, ಬಸ್ಸು ಬೇಕಾಗಿರಲಿಲ್ಲ, ಫ್ರೀ ಬಸ್ ಬೇಕಾಗೇ ಇರಲಿಲ್ಲ. ಎಷ್ಟು ಪ್ರಾಬ್ಲಮ್, ಫ್ರೀ ಬಸ್ಸಿಂದ ಇದು ಡೈಲಿ ಓಡಾಡೋರಿಗೆ ತುಂಬ ತೊಂದರೆ ಆಗೈತೆ. ಬರೀ ಎಲ್ಲ ಅವರೇ ತುಂಬ್ಕೋತಾರೆ, ಅಲ್ಲಿ ಇಲ್ಲಿ ಹೋಗೋರೆ ತುಂಬ್ಕೋತಾರೆ. ನಾವು ಡೈಲಿ ಹೂವು ತರೋಕ್ಕೆ ಡೈಲಿ ಬರಲೇಬೇಕು, ನಮಗೆ ತೊಂದರೆ. ದುಡ್ಡು ಕೊಟ್ರೂ ಸೀಟ್ಗಳೇ ಸಿಗಲ್ಲ, ಮತ್ತು ಬಸ್ಗಳು ಸರಿಯಾಗಿಲ್ಲ, ಹಿಂಸೆ ಆಗೋಗೈತೆ. ಮೇಡಮ್ ಮದುವೆಯಾಗಿ ಹೊಸದಾಗಿ ಇವಾಗ ರೇಷನ್ ಕಾರ್ಡು ಇನ್ನೂ ಬಿಟ್ಟಿಲ್ಲ, ಮತ್ತೆ ಮಾಡ್ಕೊಡಿ ಅಂತ ಕೇಳಿದ್ರೆ ಈಗ ನೆಕ್ಸ್ಟು ಎಲೆಕ್ಷನ್ ಮುಗಿಯೋವರೆಗೂ ರೇಷನ್ ಕಾರ್ಡ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಮಾಡಿಸಿಲ್ಲ ನಾವು. ಅಮ್ಮ, ನೀವೀಗ ಕಣ್ಣು ಅಂಧರಿದ್ದೀರಾ, ನಿಮಗೆ ಯಾವುದೇ ರೀತಿಯಾದಂತಹ ಪಿಂಚಣಿ ಹಣ ಬರಲ್ವಾ? ಗೃಹಲಕ್ಷ್ಮಿ ಅಪ್ಲೈ ಮಾಡೋಕೆ ಹೋಗಿಲ್ವಾ ನೀವು? ಹೋಗಿದ್ವಿ ಮೇಡಮ್, ಅದೇ ಇದು ರೇಷನ್ ಕಾರ್ಡ್ ಕೇಳ್ತಾರೆ. ರೇಷನ್ ಕಾರ್ಡ್ ಇಲ್ಲದೆ ಇರೋದಕ್ಕೆ ಮಾಡಿಕೊಟ್ಟಿಲ್ಲ. ಆಧಾರ್ ಕಾರ್ಡ್ ಕೊಟ್ಟರೆ ಕೊಟ್ಟಿಲ್ವಾ? ಇಲ್ಲ, ಆಧಾರ್ ಕಾರ್ಡ್ ಇದೆ, ಕೊಟ್ಟಿಲ್ಲ. ಆಧಾರ್ ಕಾರ್ಡ್ಗೆ ರೇಷನ್ ಕಾರ್ಡೇ ಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಮಗೆ ಪ್ರಾಬ್ಲಮ್ ಆಗಿ ಮಾಡಿಸಿಲ್ಲ. ಈಗ ಮತ್ತೊಂದು ಹೊಸ ರೂಲ್ಸ್ ಬಂದಿದೆ, ಆಧಾರ್ ಕಾರ್ಡ್ ಇದ್ರೆ ಸಾಕು, ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬೆರಳಿದೆಯಲ್ಲ ಅದರ ಆಧಾರದ ಮೇರೆಗೆ. ಸೊ ಇದನ್ನ ಫಲಾನುಭವಿಗಳು ಆಗ್ತೀರಾ ನೀವು? ಕೊಟ್ಟರೆ ಆಗ್ತೀವಿ ಮೇಡಮ್, ಆದರೆ ನಮ್ಮ ಕಡೆ ಯಾರು ಸಪೋರ್ಟ್ ಮಾಡೋರಿಲ್ಲ, ಯಾರು ಮಾಡಿಸ್ಕೊಡೋರು ಇಲ್ಲ. ಅಂದರೆ ಏನಾದರೂ ಈ ಥರ ಇದಿತ್ತು ಅಂದರೆ, ಆಫರ್ಗಳಿತ್ತು ಅಂದರೆ ಯಾರು ಹೇಳೋರು ಇಲ್ಲ ನಮಗೆ. ಹಾಗಾಗಿ ನಮಗೇನು ಗೊತ್ತಿಲ್ಲದೆ ಇರೋದ್ರಿಂದ. ಗಂಡ ಹೆಂಡತಿ ಇಬ್ರು ಕೂಡ ಅಂಧರಿದ್ದೀರಾ, ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಫೆಸಿಲಿಟಿಗಳು ಬರ್ತಿಲ್ವಾ ನಿಮಗೆ? ಇಲ್ಲ ಮೇಡಮ್, ನಮಗೆ ಬರ್ತಾ ಇರೋದು 2 ಇರೋದು ನಮಗೆ. ಒಂದು ಪಾಸ್ ಇದೆ, ಇನ್ನೊಂದು ಮಂತ್ಲಿ ಅಮೌಂಟ್ ಬರುತ್ತಲ್ಲ ಪೆನ್ಷನ್ನು, ಅದೊಂದಷ್ಟೇ. ಅದನ್ನು ಅವಾಗವಾಗ ಒಂದೊಂದು ಮಂತ್ ನಿಲ್ಲಿಸ್ತಾರೆ, ನೆಕ್ಸ್ಟ್ ಮಂತ್ ಹಾಕ್ತಾರೆ. ಅದು 1 ತಿಂಗಳದ್ದು ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಈ ಸತಿ ಮಾತ್ರ 2 ತಿಂಗಳದ್ದು ನಿಂತಿತ್ತು,
3 ತಿಂಗಳು ನಿಂತೋಗಿತ್ತು. ಒಂದು 2 ತಿಂಗಳದ್ದು ಹಾಕಿದ್ದಾರೆ, ಇನ್ನೊಂದು ತಿಂಗಳದ್ದು ನಮಗೆ ಬಂದಿಲ್ಲ. ಅವ್ರಿಗೆ ಬಂದಿದೆ ನೀವು ಕರೆಕ್ಟಾಗಿ. ಯಾರನ್ನು ಪ್ರಶ್ನೆ ಮಾಡಿಲ್ವಾ ಅಮ್ಮ, ಗೃಹಲಕ್ಷ್ಮಿ ಹಣ ಆದ್ರೂ ನಂಗೆ ಕೊಡಿ ಅಂತ? ಯಾರ್ಯಾರು ಹಣ ಪಡಿತಾ ಇದ್ದಾರಂತೆ, ಸತ್ತವರ ಹಣ ಬಿದ್ದಿದೆಯಂತೆ ಅಕೌಂಟ್ಗೆ, ಪ್ಲಸ್ ಶ್ರೀಮಂತರು ಪಡೆದಿದ್ದಾರಂತೆ. ನೀವು ಅಂದರಾಗಿ ನಿಮ್ಗೊಂದು ಯಾಕೆ ಕೊಡ್ತಿಲ್ಲ ಅಂತ ಯಾರ ಹತ್ರ ನೀವು ಕೇಳಿಲ್ವಾ? ಇಲ್ಲ ಮೇಡಮ್, ನಾವು ಯಾರೂ ಸಪೋರ್ಟ್ ಇಲ್ವಲ್ಲ, ಹಂಗಾಗಿ ನಾವು ಯಾರನ್ನೂ ಕೇಳಿಲ್ಲ. ಸರ್, ಏನ್ ಹೇಳ್ತೀರಾ? ನಿಮ್ ವೈಫ್ಗೆ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಾರೆ, ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಅದೇ ನೀವೀಗ ಹೇಳಿದ್ರೆ ಸತ್ತರಿಗೆ ಬರ್ತೈತೆ ಅಂತ, ಅವು ಲ್ಯಾಬ್ಸ್ ಮಾಡಿ ನಮ್ಮಂಥವ್ರಿಗೆ ಕೊಟ್ಟರೆ ಜೀವನ ಹೆಂಗೋ ಇದಾಗುತ್ತೆ ಮೇಡಮ್. ನಾವು ಜಿಲ್ಲಾಧಿಕಾರಿ ಕೊಟ್ಟು ಮಾತಾಡಿದ್ದೀವಿ, ಹಾಸನ ಜಿಲ್ಲೆಯಲ್ಲಿ ಹೇಳಿದ್ವು, ಮೊನ್ನೆ ಹೋದ ತಿಂಗಳಲ್ಲಿ ಮಾತಾಡಿದ್ವು. ಆಕಾಶವಾಣಿಯಲ್ಲಿ ಬಂದಿದ್ರು ಅವರು ನೇರ ಪ್ರಸಾರಕ್ಕೆ, ಅವ್ರ ಕೊಟ್ಟೆ ಮಾತಾಡಿದ್ದೀವಿ. ಅವರು ಸರಿ ನೋಡಂಬಿಡಿ ಅಂತ ಹೇಳಿದರು. ಅದಾದಮೇಲೆ 3 ತಿಂಗಳ ಗೃಹಲಕ್ಷ್ಮಿ ಬಂದಾಗ ಏನಾದ್ರೂ ನೀವು ಅಪ್ಲೈ ಮಾಡೋಕೆ ಹೋಗಿದ್ರಾ? ಇಲ್ಲ ಮೇಡಮ್, ಹೋಗಿಲ್ಲ. ಗೊತ್ತಿಲ್ಲ ನಿಮ್ಗೆ, ಮಾಹಿತಿ ಇರ್ಲಿಲ್ಲ. ಅಲ್ಲ, ಮಾಹಿತಿ ಇದೆ, ಅಂದರೆ ರೇಷನ್ ಕಾರ್ಡ್ ಇಲ್ಲದೇ ಆಗಲ್ಲ ಅನ್ನೋ ಮಾಹಿತಿ ಇದೆಯಲ್ಲ, ಹಂಗಾಗಿ ನಾವು ಹೋಗಲಿಲ್ಲ. ಹೊಸ ರೂಲ್ಸ್ ಬರ್ತಾ ಇದೆ, ಈಗ ಇರೋ ರೂಲ್ಸ್ ನ ತೆಗೆದು ಮತ್ತೊಂದು ರೂಲ್ಸ್ ಅಂದ್ರೆ ಬಯೋಮೆಟ್ರಿಕ್ ಮೂಲಕ ಅಥವಾ ಕಣ್ಣನ್ನ ಸ್ಕ್ಯಾನ್ ಮಾಡೋ ಮೂಲಕ, ಇದ್ರದ್ದಾದ್ರೂ ನಿಮ್ಗೆ ಫಲಾನುಭವಿಗಳಾಗ್ತೀರಾ ಅನ್ನೋ ನಂಬಿಕೆ ಇದೆಯಾ? ಇದೆ, ಅದು ಮಾಡ್ಕೊಡ್ತೀವಿ ಅಂದರೆ ನಾವು ಆಗ್ತೀವಿ, ಮಾಡಿಸ್ಕೊತೀವಿ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಇನ್ನೇನು ಮೇಡಮ್, ಇವೆಲ್ಲ ಬರೀ ಫ್ರೀ ಬಿಟ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಎಲ್ಲರಿಗೂ ಕೆಲಸ ಮಾಡೋರಿಗೆ ಈ ಸಾರಿಗೆ ಇಲಾಖೆಯವರಿಗೆ ಇದಿಲ್ಲ, ಮೀನ್ ಅವ್ರಿಗೆ ಪ್ರಾಬ್ಲಮ್ ಇದೆ. ನಾವು ಕೆಲಸ ಮಾಡ್ತೀವಿ, ನಮಗೆ ಸಪೋರ್ಟ್ ಮಾಡಿರ್ಬೇಕು. ಸಪೋರ್ಟ್ ಮಾಡಿದರೆ ನಮಗೆ ಹಂಗಾಗಿ ನಮಗೆ ಸಪೋರ್ಟ್ ಮಾಡಿರ್ಬೇಕು. ಸಪೋರ್ಟ್ ಮಾಡಿದರೆ ನಾವು ಏನಾದ್ರು ಮಾಡ್ತೀವಿ, ಬೇಕಾದ್ರೆ ಮಾಡ್ಕೊತೀವಿ ಬೇಕಾದ್ರೆ. ಇದನ್ನ ನೀವು ಒಪ್ತೀರಾ? ಅಂದ್ರೆ ಹೆಬ್ಬೆರಳು ಇದೆಯಲ್ಲ, ಇದ್ರ ತಮ್ಮ ಮಾಡ್ಬೇಕಂತೆ. ಸೊ ಈಗಿರುವ ರೂಲ್ಸ್ ನ ತೆಗೆದು, ಅಂದ್ರೆ ಯಾಕಂದ್ರೆ ಬಹಳಷ್ಟು ಹಣ ಪೋಲಾಗಿದೆ, ಏನ್ ಹೇಳ್ತೀರಾ? ಅದು ಮೇಡಮ್, ಅದು ಪ್ರತಿಯೊಂದ್ಸಲಾಗೆ ಒಬ್ಬಟ್ಟು ಹೋಗಕ್ಕಾಗಲ್ಲ. ಜನಗಳು ಕೆಲಸ ಇರ್ತಾರೆ, ಕೆಲವರು ವಯಸ್ಸಾಗಿರ್ತಾರೆ, ಕೆಲವರು ಮೈ ಹುಷಾರಿಲ್ಲ, ಅವ್ರಿಗೆ ಒಂದು ಜನ ಬೇಕು ತಗೊಂಡು ಹೋಗೋಕೆ. ಅದು ಬದಲು ಡೈರೆಕ್ಟು ಈಗ ಹೆಂಗೆ ಬೇರೆ ಥರ ಬರ್ತಾ ಇದೆ, ಆ ಥರ ಡೈರೆಕ್ಟ್ ಬಂದರೆ ಒಳ್ಳೇದು. ಆದ್ರೆ ಈಗಾಗಲೇ 18 ಕೋಟಿ ಪೋಲಾಗಿದೆ ಅಂತೆ ಸರ್, ಶ್ರೀಮಂತರ ಅಕೌಂಟ್ಗೆ ಬಿದ್ದಿದೆ ಅಂತೆ, ಸತ್ತವರ ಅಕೌಂಟ್ಗೆ ಬಿದ್ದಿದೆ ಅಂತೆ. ಇದಕ್ಕೆ ಈ ರೀತಿಯಾದಂತ ಯೋಜನೆ ಅಂತೆ. ಮತ್ತೆ ಸರತಿ ಸಾಲಲ್ಲಿ ನಿಲ್ಲೋದಕ್ಕೆ ಜನ ರೆಡಿ ಇದ್ದಾರಾ? ನೀವು ರೆಡಿ ಇದ್ದೀರಾ? ರೆಡಿ ಇದ್ದೀನಿ ಮೇಡಮ್. ಈಗ ಏನಾಗುತ್ತೆ ಅಂದರೆ, ಈಗ 3 ಮಂತ್ಗೆ 6 ಮಂತ್ಗೆ ಒಂದ್ಸಲ ವೆರಿಫೈ ಆದರೆ ಪರವಾಗಿಲ್ಲ. ಪ್ರತಿ ತಿಂಗಳು ಹೋಗಬೇಕು ಅಂದರೆ ತುಂಬ ಕಷ್ಟ ಇದೆ. ಮನೆಯಲ್ಲಿ ಕೆಲಸ ಇರ್ತಾರೆ, ಇನ್ನೂ ಒಂದು ಜನ ಅವರು ಕೆಲಸ ಹೋಗ್ತಾರೆ, ಕೆಲಸ ರಜೆ ಆಗಿಬಿಟ್ಟು ಅವ್ರ ಜೊತೆಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು. ಇದಕ್ಕೆ ಹೋಗೋ ಬರೋಗೆ ತೊಂದರೆ ಆಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಫಲಾನುಭವಿಗಳಿದ್ದಾರಾ? ಹಾಂ, ಇದ್ದಾರೆ. ಎಷ್ಟು ಬರ್ತಾ ಇದೆಯಾ ವರ್ಷಕ್ಕೆ? ಇಲ್ಲ, ಬರ್ತಾ ಇದೆ. ಕೆಲವು ಟೈಮ್ ಬರ್ತಾರೆ, ಕೆಲವು ಟೈಮ್ ಬರಲ್ಲ. ನಾವು ಆ್ಯಕ್ಚುಲಿ ನಾವು ತಗೊಳ್ಳೋತಿಲ್ಲ, ನಮ್ಮದು ರಾಜಸ್ಥಾನದ್ದು ಇದೆ ಆಧಾರ್ ಕಾರ್ಡು. ಇದೀಗ ನಮ್ಗೆ ಏನಿಲ್ಲ ಮೇಡಮ್, ಅಲ್ಲಿ ಆಧಾರ್ ಕಾರ್ಡ್ ಇದೆ ರಾಜಸ್ಥಾನ, ಅಲ್ಲಿ ಬರೀ ನಾವು ಕೆಲಸ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ. ಸರ್, ಎಲ್ಲದರ ಬೆಲೆ ಏರಿಕೆ ಆಗ್ತಾ ಇದೆ, ಸರ್ಕಾರಕ್ಕೆ ಏನು ಹೇಳ್ತೀರಾ? ಬಡವರ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು? ಮೇಡಮ್, ಈಗ ಕೆಲವು ಐಟಮು ಸರ್ಕಾರ ಕೈನಲ್ಲಿ ಇರಲ್ಲ, ಅದು ಇಂಟರ್ನ್ಯಾಷನಲ್ ಪ್ರೈಜು ಮಾಡಬೇಕು. ಈಗ ಅದು ಟ್ಯಾಕ್ಸು, ಆ ಟ್ಯಾಕ್ಸು, ಈ ಟ್ಯಾಕ್ಸು ಅಷ್ಟು ತೊಗೊತಾವ್ರೆ. ಅದರಾದ್ಮೇಲೇನು ಅದು ಸ್ವಲ್ಪ ಸರ್ಕಾರ ಬೆಲೆ ಕಡಿಮೆ ಮಾಡಬೇಕು. ಸಿಲಿಂಡ್ರು ಕೆಲವು ಟೈಮ್ ಬರುತ್ತೆ, ಕೆಲವು ಟೈಮ್ 1 ವಾರ ತೊಗೊಬಿಡ್ತಾರೆ. ಆ ಥರ ಸ್ವಲ್ಪ ಪ್ರಾಬ್ಲಮ್ ಇದೆ ಮೇಡಮ್ ಎಲ್ಲರಿಗೂ. ಸರ್ಕಾರಕ್ಕೆ ಅಂದರೆ ಎಲ್ಲರಿಗೆ ಒಳ್ಳೆ ಮಾಡಲಿ, ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡಬೇಕು, ಆ ಥರ. ಇರೋದು ಮಹಾರಾಷ್ಟ್ರದಲ್ಲಿ, ನಮಗೇನು ಗೃಹಲಕ್ಷ್ಮಿ ಬರ್ತಾ ಇಲ್ಲ ಬಿಡ್ರಿ. ನೀವು ಕರ್ನಾಟಕದವರು ನಿಮ್ಗೆ ಯಾವುದೇ ಫಲಾನುಭವಿಗಳಲ್ಲ? ಯಾವುದು ಫಲಾನುಭವಿ ಎಲ್ಲ ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಾ? ಏನು ಮಾಡೋದು ಮೇಡಮ್, ಇವಾಗ ಎವ್ರಿ ಪ್ರೈಸ್ ಎಲ್ಲ ಪ್ರೈಸು ಏರ್ತಾ ಇದೆ, ಹೌದಾ? ಸರ್ಕಾರದ್ದು ಏನು ಫಾಲ್ಟ್ ಇಲ್ಲ, ಜನಸಂಖ್ಯೆ ಹೆಚ್ಚಿದೆ, ಪ್ರೊಡಕ್ಷನ್ ಇಲ್ಲ. ಈಗ ನಾವು ಗ್ಯಾಸು ಅದನ್ನೆಲ್ಲ ಬ್ಲೇಮ್ ಮಾಡಲಿಕ್ಕಾಗಲ್ಲ. ಅಂತಾರಾಷ್ಟ್ರೀಯ ಮಟ್ಟದೊಳಗೆ, ಜಾಗತಿಕ ಮಟ್ಟದೊಳಗೆ ಬೆಲೆ ಏರಿದೆ, ಏನು ಮಾಡೋಕ್ಕಾಗಲ್ಲ ಮೇಡಮ್, ಹೇಗಿರುತ್ತೆ ಆಗದೆ. ಆದರೆ ಒಂದು ಸಲಹೆ ಸರ್ಕಾರಕ್ಕೆ, ಆದಷ್ಟು ಬಿಟ್ಟಿ ಯೋಜನೆಗಳನ್ನು ಬಂದ್ ಮಾಡಬೇಕು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ಡೆವಲಪ್ಮೆಂಟ್ಸ್ ಎಲ್ಲಿ ಇಲ್ಲ. ನೀವು ಹೋಗಿ ನಾರ್ತ್ ಕರ್ನಾಟಕದಾಗೆ ಒಂದು ರೋಡ್ ಸರಿ ಇಲ್ಲ. ಬೆಳಗಾಂ ಡಿಸ್ಟಿಕ್ಕು, ಬಿಜಾಪುರ ಡಿಸ್ಟಿಕ್ಕು, ಬಾಗಲಕೋಟೆ ಡಿಸ್ಟಿಕ್ಕು, ಇಲ್ಲೆಲ್ಲ ಹೋದರೆ ಒಂದು ರೋಡ್ ಸರಿ ಇಲ್ಲ, ಒಂದು ಯಾವುದೇ ಯೋಜನೆಗಳಿಲ್ಲ. ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಇನ್ನೂ ಕುಡಿಯೋ ನೀರಿನ ವ್ಯವಸ್ಥೆನೂ ಇಲ್ಲ. ಈ ಬಿಟ್ಟಿ ಯೋಜನೆಯಿಂದ ಇವರು ಡೆವಲಪ್ಮೆಂಟ್ ಆಸ್ಪೆಕ್ಟ್ ಕಡಿಮೆ ಆಗ್ತಾ ಇದೆ. ಸರ್, ಎಲ್ಲೊಂದು ಕಡೆ ಗೃಹಲಕ್ಷ್ಮಿ ಹಣ ಕೂಡ ಪೋಲಾಗಿರೋದಂತೆ, ಏನು ಹೇಳ್ತೀರಾ? ನೀವೀಗ ಗ್ಯಾರಂಟಿ ಯೋಜನೆಯನ್ನ ಬಿಟ್ಟಿ ಯೋಜನೆ ಅಂತ ಒಂದು ಹೆಸರಿಟ್ರೆ ಏನು ಹೇಳ್ತೀರಾ? ಡೆಫಿನೆಟ್ಲಿ ಮೇಡಮ್, ಇದರೊಳಗೆ ಭಾಳ ಮಿಸ್ಯೂಸ್ ಆಗಿದೆ. ನಮ್ಮ ಮಂತ್ರಿಯವರು, ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಳ್ಳು ಹೇಳಿಬಿಟ್ರು ಒಮ್ಮೆ ಸದನದೊಳಗೆ, ನಾ ಇಷ್ಟು ತಿಂಗಳದ್ದು ಹಣ ಕೊಟ್ಟಿದ್ದೀನಿ ಅಂತ. ಕೊಟ್ಟಿದ್ದಿಲ್ಲ, ಅದು ನಿಮ್ಗೆ ಎಲ್ಲ ಮೀಡಿಯಾದವ್ರಿಗೆ ಗೊತ್ತಿದ್ದ ವಿಷಯ. ಈ ಥರ ಸಾಕಷ್ಟು ಹಣ ಪೋಲಾಗಿದೆ ಮೇಡಮ್. ಎಷ್ಟೋ ಜನರು ಸತ್ತವ್ರ ಅಮೌಂಟ್ ಬರ್ತಾ ಇದೆ. ಇದೆಲ್ಲ ಆಗ್ತಾ ಇದೆ. ಏನೋ ಬಯೋಮೆಟ್ರಿಕ್ ಸಿಸ್ಟಮ್ ಏನೋ ಮಾಡ್ತಾರೆ ಅಂತ ಏನೋ ಹೇಳ್ತಾ ಇದ್ದಾರೆ.
ಪರವಾಗಿಲ್ಲ ಮಾಡಲಿ. ಜನ ಪಾಪ ಮತ್ತೆ ಸರತಿ ಸಾಲಲ್ಲಿ ನಿಲ್ಬೇಕಲ್ಲ, ಇದು ಬಯೋಮೆಟ್ರಿಕ್ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ ಮೇಡಮ್, ಆಧಾರ್ ಕಾರ್ಡೇ ಬಯೋಮೆಟ್ರಿಕ್ ಮ್ಯಾಗ ನಡೀತಾ ಇದೆ. ಕುಲಂಕುಷವಾಗಿ ಪರ್ಫೆಕ್ಟಾಗಿ ಮಾಡಿದರೆ ಎಲ್ಲ ವರ್ಕೌಟ್ ಆಗುತ್ತೆ. ಇದರಿಂದ ಹಣ ಮತ್ತೆ ಪೋಲ್ ಆಗಲ್ಲ ಸರ್? ಪೋಲ್ ಆಗೋದು ನೋಡ್ರಿ ಮೇಡಮ್, ಭಾರತದ ಸ್ಥಿತಿನೇ ಹಿಂಗಿದೆ. ಅದು ಒಂದು ಅಲ್ಲಿಂದ ಒಂದು 100 ರೂಪೀಸ್ ಆಗಿದ್ರೆ ಇಲ್ಲಿ ಫಲಾನುಭವಿಗಳಿಗೆ ಬಂದು ಮುಟ್ಟೋದು 20 ರೂಪಾಯಿನೇ ಅಷ್ಟೇ. ಪೋಲ್ ಆಗೋದು ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ ಏನೋ ಬಯೋಮೆಟ್ರಿಕ್ ಅಂತೆ ಆಗ್ಬೋದು ಅಂತ ಅನಿಸುತ್ತೆ. ನಮ್ಗೆ ಆಲೇ 2 ವರ್ಷದಿಂದ ಬರ್ತದೆ. ಈಗ ಬಯೋಮೆಟ್ರಿಕ್ ತರ್ತಾರಂತೆ, ಒಪ್ತೀರಾ? ಅದು ಇನ್ನೋರು ಗೊತ್ತಿಲ್ಲ ಅದ್ರ ಬಗ್ಗೆ, ಅದ್ರ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ಅದು ಯೋಜನೆ ಆದಾಗಿಂದನೂ ಬರ್ತಾ ಇದೆ. ಈಗ ಬಯೋಮೆಟ್ರಿಕ್ ತರ್ತಾರಂತೆ, ಒಪ್ತೀರಾ? ಏನು ಹೇಳಿ? ಬಯೋಮೆಟ್ರಿಕ್ ಹೆಬ್ಬೆಟ್ಟಿಂದ ನೆಟ್ರೆ ಒಳ್ಳೇದೇ ಅಲ್ವಾ? ನಮ್ಮ ದುಡ್ಡು ನಮ್ಮ ಕೈಗೆ ಸಿಗುತ್ತೆ, ಬೇರೆಯವ್ರಿಗೆ ಹೋಗಲ್ವಲ್ಲ. ಆ ದುಡ್ಡು ನಮ್ಮ ಬೆಟ್ಟು ಅಂತಂದರೆ ನಾವೇ ಹೋಗಿ ಎತ್ಕೊಬೇಕು, ನಾವೇ ಇದು ಮಾಡಬೇಕು. ಅದು ನಮ್ಗೆ ಇನ್ನೂ ಯೋಚನೆ ತುಂಬ ಒಳ್ಳೇದೇ ಅಲ್ವಾ ಅದು? ಎಷ್ಟು ಹಣ ಪೋಲ್ ಆಗಿದೆ ಅಂತ ಏನು ಹೇಳ್ತೀರಾ? ಅದ್ರ ಬಗ್ಗೆ ಗೊತ್ತಿಲ್ಲ ಮೇಡಮ್ ನಂಗೆ ಅಷ್ಟೊಂದು. ಏನು ಮಾಡಿದ್ರಿ ಹಣವನ್ನು? ಮನೆಗೆ ಯೂಸ್ ಮಾಡ್ಕೊಂಡಿದ್ದೀವಿ, ನಮಗೇನು ಬೇಕೋ ಅದಕ್ಕೆ ಯೂಸ್ ಮಾಡ್ಕೊಂಡಿದ್ದೀವಿ. BPL APL ಕಾರ್ಡ್? BPL. ಎಲ್ಲಿರೋದು? ವಿಜಯನಗರ, ಎಲ್ಲಿ? ಬ್ಯಾಂಗ್ಳೂರು ವಿಜಯನಗರ, ಅತ್ತಿಗುಪ್ಪೆ. ಸೊ ನಿಮ್ಮ ಮನೆ ಹತ್ರ ಎಲ್ಲ ಬರ್ತಿದ್ಯಾ? ಹಾಂ, ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಿದೆ. ಕಾಂಗ್ರೆಸ್ ಸರ್ಕಾರ ಯೋಜನೆ ತುಂಬ ಚೆನ್ನಾಗಿದೆ. 5 ಯೋಜನೆ ಕೊಟ್ಟಿರೋದ್ರಲ್ಲಿ ಸರ್ಕಾರ ಚೆನ್ನಾಗಿ ಮಾಡಿದೆ. ಸಿದ್ದರಾಮಯ್ಯವರು ಇದ್ದರು, ಈಗ DK ಶಿವಕುಮಾರ್ ಬಂದಿದ್ದಾರೆ. ಇನ್ನೂ ಯೋಜನೆಗಳು ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಡವರಿಗೆ ಎಲ್ಲ ಯೋಜನೆ ಎಲ್ಲ ಅನುಕೂಲ ಆಗಿರೋ ರೀತಿಯಲ್ಲಿ ಆಯ್ತೈತೆ. ಗೃಹಲಕ್ಷ್ಮಿ ಬಗ್ಗೆ ಹೊಸ ರೂಲ್ಸ್ ತಂದ್ರು, ನೀವು ರಿಸೀವ್ ಮಾಡೋದು? ಹೊಸ ರೂಲ್ಸ್ ಏನಿಲ್ಲ. ಅವ್ರ ದುಡ್ಡು ಹೆಬ್ಬೆಟ್ಟು ಅಂದರೆ ಅವ್ರ ದುಡ್ಡು ಎಲ್ಲದರಲ್ಲೂ ಹೆಬ್ಬೆಟ್ಟು ಯೂಸ್ ಮಾಡ್ತಾರಲ್ಲ ಈಗ. ಅದನ್ನು ಅವ್ರ ಯೋಜನೆ ಎಲ್ಲರಿಗೂ ಅವ್ರ ದುಡ್ಡು ಅವ್ರಿಗೆ ಸೇರ್ತದೆ. ಇನ್ನೊಬ್ರಿಗೆ ನೀವು ಹೋಗೋವಂಥ ಮಟ್ಟದಲ್ಲ. ಇವಾಗ ನಿಮ್ಮ ದುಡ್ಡು ನಿಮಗೆ ಬರ್ತದೆ, ನಮ್ಮ ದುಡ್ಡು ನಮಗೆ ಬರ್ತದೆ. ಯೋಜನೆ ಚೆನ್ನಾಗಿದೆ. ಅವಾಗೆ ಒಂದು 5 ವರ್ಷದಿಂದ ಈಗ ಹೊಸ ರೂಲ್ಸ್ ತರ್ತಾರಂತೆ ಬಯೋಮೆಟ್ರಿಕ್, ಅಮ್ಮನಿಗೆ ಗೊತ್ತಾ? ಏನೋ ಗೊತ್ತಿಲ್ಲ ನನಗೆ. ನೀವು ಕೇಳ್ಪಟ್ಟಿಲ್ಲ? ಇಲ್ಲ, ನಾವು ಇಲ್ಲಿರೋದು, ಅವ್ರು ಅಲ್ಲಿರೋದು. ಒಂದೊಂದು ಟೈಮ್ ಬರ್ತಾ ಇದೆ, ಒಂದೊಂದು ಟೈಮ್ ಬರ್ತಾ ಇಲ್ಲ ಸರಿಯಾಗಿ. ಈಗ ಹೊಸದಾಗಿ ಬಯೋಮೆಟ್ರಿಕ್ ತರ್ತಾರಂತೆ, ಏನು ಹೇಳ್ತೀರಾ? ಬಯೋಮೆಟ್ರಿಕ್ ತಂದರೆ ಅದು ಹೆಂಗೆ ಮಾಡೋದು ಅಂತ ಗೊತ್ತಾಗಲ್ವಲ್ಲ. ಅದು ಬಯೋಮೆಟ್ರಿಕ್ ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಬರೋದು ಸ್ವಲ್ಪ ಇದಾಗ್ತಾ ಇದೆ, ಬ್ಯಾಂಕ್ನಲ್ಲೂ ಸ್ವಲ್ಪ ಬರೋದು ಕಷ್ಟ ಆಗ್ತಾ ಇದೆ. ಅದು ಸರಿಯಾಗಿ ಮಾಡಿದರೆ ಸರಿ ಹೋಗುತ್ತೆ. ಎಲ್ಲನೂ ಸರಿಯಾಗಿ ತಿಂಗಳು ಕೊಟ್ಟರೆ ಎಲ್ಲರಿಗೂ ಉಪಯೋಗ ಆಗುತ್ತೆ. ಬಡವರು ಇರ್ತಾರೆ, ಮಧ್ಯಮ ವರ್ಗದವರು ಇರ್ತಾರೆ, ಅದಕ್ಕೆಲ್ಲ ಒಳ್ಳೇದಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ನಿಯಮದ ಬಗ್ಗೆ ಜನಸಾಮಾನ್ಯರಿಗೆ ಅರಿವೇ ಇಲ್ಲ. ಈಗಾಗಲೇ ಗೃಹಲಕ್ಷ್ಮಿ ಹಣ ತಮ್ಮ ಅಕೌಂಟ್ಗೆ ಬರ್ತಾ ಇದೆ. ಸೊ ಇನ್ನು ಹೊಸ ನಿಯಮ ತಂದರೆ ಅದರ ಬಗ್ಗೆ ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಅಂತ ಮಹಿಳೆಯರು ಕೂಡ ಹೇಳ್ತಾ ಇರುವಂಥದ್ದು. ಈಗಾಗಲೇ ಬಹಳಷ್ಟು ಹಣ ಪೋಲಾಗಿದೆ ಅಂತ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಹೊಸ ನಿಯಮ ತರೋದಕ್ಕೆ ಮುಂದಾಗಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಅನ್ವಯ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.